ಕೆಂಗೇರಿ ಅನಾಥಾಶ್ರಮಕ್ಕೆ ಜಲ ದಿಗ್ಬಂಧನ. ನಿನ್ನೆಯಿಂದಲೂ ಕೂಡ ಪಬ್ಲಿಕ್ ಟಿವಿ ನಿರಂತರವಾಗಿರುವಂತಹ ಸುದ್ದಿಯನ್ನು ಪ್ರಸಾರ ಮಾಡ್ತಾ ಇದ್ವಿ. ಕೆಂಗೇರಿಯ ಗುರುಕುಲ ಅನಾಥಾಶ್ರಮಕ್ಕೆ ಈಗ ನೀರು ನುಗ್ಗಿದೆ. ಸುಮಾರು 40ಕ್ಕೂ ಹೆಚ್ಚು ಅನಾಥ ಮಕ್ಕಳಿದ್ದಂಥ ಆಶ್ರಮ. ನಿನ್ನೆ ವೃದ್ಧಾಶ್ರಮದ ಕಥೆಯನ್ನು ಹೇಳಿದ್ವಿ. ಮಕ್ಕಳು ಮಲಗಿದ್ದ ವೇಳೆ ಭಾರಿ ಅವಾಂತರ ಆಗಿದೆ ಅಲ್ಲಿ. ಇದು ಕೆಂಗೇರಿಯ ಬಳಿ ಆಗಿರುವಂತಹ ಅವಾಂತರ. ವೃಷಭಾವತಿ ನೀರು ನುಗ್ಗಿ ಅವಾಂತರ ಆಗಿದೆ. ಸೊ ಅದು ಆಲ್ಮೋಸ್ಟ್ ಆಲ್ ರಾಜಕಾಲುವೆ ನೀರಾಗೋಗ್ಬಿಟ್ಟಿದೆ. ಅದು ತಕ್ಷಣವೇ ಸ್ಥಳೀಯ ಕಟ್ಟಡಕ್ಕೆ ಅನಾಥ ಮಕ್ಕಳನ್ನು ಸ್ಥಳಾಂತರ ಮಾಡಿದ್ದಾರೆ. ಕೆಂಗೇರಿ ಅನಾಥಾಶ್ರಮಕ್ಕೆ ಜಲ ದಿಗ್ಬಂಧನ ಆಗಿ ಪಾಪ ಮಕ್ಕಳು ಪರದಾಡುವಂಥ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗೋಗ್ಬಿಟ್ಟಿದೆ. ಮಕ್ಕಳಿಗೆ ಎಷ್ಟು ಅಂತ ತೊಂದರೆ ಕೊಡ್ತೀಯಪ್ಪ ಅಂತ ಮೊದಲೇ ಒಂಥರ ಸಂಕಟವನ್ನು ಅನುಭವಿಸ್ತಾ ಇರ್ತಾವೆ ಮಕ್ಕಳು. ಅದ್ರ ಮಧ್ಯದಲ್ಲಿ ಈ ರೀತಿಯಾಗಿ ಹೆಂಗೆ ಅಂತಂದರೆ ನಾವೆಲ್ಲ ಸಾಮಾನ್ಯವಾಗಿ ಆಡ್ಕೊಳ್ಳೋದಂದರೆ ಕಷ್ಟಪಡೋರೇ ಕಷ್ಟಪಡುವಂಥ ಪರಿಸ್ಥಿತಿ ಬಂದ್ಬಿಡುತ್ತೆ. ಸುಖ ಅನುಭವಿಸೋರು ಸುಖ ಅನುಭವಿಸ್ತಾನೆ ಇರ್ತಾರೆ. ಅದೇ ಪರಿಸ್ಥಿತಿ ಈಗ. ಕಷ್ಟ ಕೊಡ್ತಾ ಇದ್ರೆ ಕಷ್ಟನೇ ಕೊಡ್ತಾ ಇರ್ತಾನೆ ಭಗವಂತ ಅಂತ ಹೇಳಿ. ಯಾರಿಗೆ ಕೊಡಬೇಕು ಅವರಿಗೆಲ್ಲ ಕೊಡೋದಿಲ್ಲ, ಯಾರಿಗೆ ಕೊಡಬಾರ್ದು ಅವರಿಗೆಲ್ಲ ಕೊಡ್ತಾರೆ. ಮೊದಲೇ ಜೀವನದಲ್ಲಿ ನೊಂದು ಬೆಂದು ಹೋಗಿರುವಂಥವ್ರಿಗೆ ಮತ್ತೊಂದಿಷ್ಟು ಈ ರೀತಿಯಾಗಿಯೂ ಕೊಡುವಂಥ ಪರಿಸ್ಥಿತಿ. ಎಲ್ಲ ಸುಖವಾಗಿರುವಂಥವ್ರಿಗೆ ಆರಾಮಾಗಿ ನೆಮ್ಮದಿಯಾಗಿಡ್ತೀಯ. ಇದು ಅನಾಥಾಶ್ರಮದ ಪರಿಸ್ಥಿತಿ. ಗುರುಕುಲ ಆಶ್ರಮ ಕೆಂಗೇರಿಯಲ್ಲಿ. ಅಲ್ಲಿ ಮಕ್ಕಳೆಲ್ಲ ಇದ್ದಾರೆ ಪಾಪ. ಅವ್ರು ಗ್ರೌಂಡ್ ಫ್ಲೋರಲ್ಲೇ ಮಲ್ಕೊಡೋದು. ಅವರೆಲ್ಲ ನೀರು ನುಗ್ಗಿ ಹೋಗ್ಬಿಟ್ಟು ಪಡಬಾರದ ಪರಿಸ್ಥಿತಿಯನ್ನು ಅನುಭವಿಸ್ಬಿಟ್ಟಿದ್ದಾರೆ. ಅವ್ರನ್ನೆಲ್ಲ ಬೇರೆ ಕಟ್ಟಡಕ್ಕೆಲ್ಲ ಶಿಫ್ಟ್ ಮಾಡಿದಾರಂತೆ ಈಗ ಸದ್ಯಕ್ಕೆ. ಬಟ್ ಹೇಗೆ ಪಾಪ ಏನೇನೋ ತಂದು ಇಟ್ಕೊಂಡಿರ್ತವೆ. ಅವೆಲ್ಲ ಪರಿಸ್ಥಿತಿ ಏನಾಗಿರುತ್ತೋ ಅವಕ್ಕರ ಸಂಕಟ ಅವ್ರಿಗೆ ಗೊತ್ತು ಏನಾಗುತ್ತೆ ಅಂತ. ಸುಮಾರು 40ಕ್ಕೂ ಹೆಚ್ಚು ಮಕ್ಕಳಿರೋದಂತೆ ಅಲ್ಲಿ. ಏನೂ ಆಗದೇ ಇದ್ದರೆ ಸಾಕಪ್ಪ ಪಾಪ. ಭಾರಿ ಅವಾಂತರ ಆಗ್ತಾ ಇದೆ ಹಲವು ಕಡೆಗಳಲ್ಲಿ. ಕಾರಣ ಈ ಜಾಗಗಳೆಲ್ಲ ತಗ್ಗು ಪ್ರದೇಶಗಳಲ್ಲಿದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಈಗ ನನ್ನ ಸಹೋದ್ಯೋಗಿ ಪ್ರಕಾಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪ್ರಕಾಶ್, ಈಗ ಸದ್ಯಕ್ಕೆ 40 ಮಕ್ಕಳು ಸುರಕ್ಷಿತವಾಗಿದ್ದಾರಾ? ಯಾವ ರೀತಿಯಾದಂಥ ಹಾನಿ ಆಗಿದೆ ಮತ್ತು ಯಾವ ರೀತಿಯಾಗಿ ಅವ್ರನ್ನ ಸುರಕ್ಷಿತವಾಗಿ ಬೇರೆ ಕಡೆಗೆ ಸ್ಥಳಾಂತರವನ್ನು ಮಾಡಲಾಗಿದೆ? ಪ್ರಕಾಶ್, ಸದ್ಯಕ್ಕೆ 40 ಮಕ್ಕಳನ್ನ ಕೂಡ ಈಗ ಸುರಕ್ಷಿತ ಸ್ಥಳಕ್ಕೆ ಶಿಫ್ಟ್ ಮಾಡುವಂತಹ ಕೆಲಸಗಳು ಕೂಡ ಆಗಿದ್ದಾವೆ. ಮೊನ್ನೆ ಸುರಿದಂತಹ ಮಳೆ ಮತ್ತೆ ನಿನ್ನೆಯ ನೀರು ಕೂಡ ತೆರವು ಆಗಿರ್ಲಿಲ್ಲ. ಸೊ ಹಾಗಾಗಿ ಅಲ್ಲಿಂದ ಹೊರಗಡೆ ಕರೆ ತರುವಂತಹ ಪ್ರಯತ್ನಗಳು ಕೂಡ ಆಯ್ತು. ಇವತ್ತು 12 ಗಂಟೆ ತನಕಲೂ ಕೂಡ ನೀರಿನ ಮಟ್ಟ ಏನು ಕಡಿಮೆ ಆಗಿರ್ಲಿಲ್ಲ. ಇವತ್ತು 12 ಗಂಟೆಯ ಬಳಿಕ ಮತ್ತೆ ನೀರನ್ನ ಸಂಪೂರ್ಣವಾಗಿ ತೆರವು ಮಾಡುವಂತ ಕೆಲಸಗಳು ಕೂಡ ಅದು. ಸೊ ಸೊಂಟದ ಮಟ್ಟಕ್ಕೆ ನೀರು ನಿಂತ್ಕೊಂಡಿರುವಂತಹ ಪರಿಣಾಮವಾಗಿ ರಾತ್ರಿ ಇಡೀ ಜಾಗರಣೆ ಮಾಡುವಂತಹ ಸ್ಥಿತಿ ಕೂಡ ನಿರ್ಮಾಣ ಆಗಿತ್ತು. ಜೊತೆಗೆ ಆ ಒಂದು ಆಶ್ರಮಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳು ಕೂಡ ನೀರಿನಲ್ಲಿ ಮುಳುಗಡೆ ಆಗಿದ್ವು. ಮುಖ್ಯವಾಗಿ ವೃಷಭಾವತಿ ನದಿಯ ನೀರು ಓವರ್ಫ್ಲೋ ಆಗಿ ಮತ್ತೆ ಅಕ್ಕಪಕ್ಕದ ಚರಂಡಿಗಳ ನೀರು ಕೂಡ ನೇರವಾಗಿ ಆಶ್ರಮಕ್ಕೆ ನುಗ್ಗಿರುವಂತಹ ಪರಿಣಾಮವಾಗಿ ನೀರಿನ ಸಂಗ್ರಹ ಮಟ್ಟ ಕೂಡ ಜಾಸ್ತಿ ಆಗಿತ್ತು. ಅಲ್ಲಿದ್ದಂತಹ ಮಕ್ಕಳಿಗೂ ಕೂಡ ರಾತ್ರಿ ಇಡೀ ಸಮಸ್ಯೆ ಆಯ್ತು. ಮತ್ತೆ ಮಳೆ ಏನಾದ್ರೂ ಆರಂಭ ಆದ್ರೆ ಮತ್ತೆ ನೀರು ತುಂಬಿಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದಾವೆ. ಸೊ ಹೀಗಾಗಿ ಆ ಒಂದು ಆಶ್ರಮದ ಸಿಬ್ಬಂದಿಗಳು ಕೂಡ ಇದೀಗ ಆತಂಕ ಭಯದಲ್ಲಿದ್ದಾರೆ. ಮತ್ತೆ ಮಳೆ ಶುರುವಾದ್ರೆ ದೊಡ್ಡ ಮಟ್ಟದಲ್ಲಿ ಹಾನಿ ಆಗುತ್ತೆ, ಪ್ರವಾಹದ ಸ್ಥಿತಿ ನಿರ್ಮಾಣ ಆಗುತ್ತೆ ಅನ್ನುವಂಥದ್ದು. ಈಗಾಗಲೇ 40 ಮಕ್ಕಳನ್ನ ಈಗ ಬೇರೆಡೆಗೆ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡಲಾಗಿದೆ. ಈಗ ಸದ್ಯ ಅಲ್ಲಿ ನೀರನ್ನ ತೆರವು ಮಾಡುವಂತಹ ಎಲ್ಲ ಕೆಲಸಗಳು ಕೂಡ ಆಗಿದೆ. ಅರುಣ್, ಓಕೆ ಪ್ರಕಾಶ್, ಯಾಕೆ ಇಲ್ಲಿ ಇಷ್ಟೊಂದು ಪ್ರಮಾಣದಲ್ಲಿ ನೀರು ಬರುತ್ತೆ? ಏನಲ್ಲಿ ಪ್ರಾಬ್ಲಮ್ ಆಗಿದ್ದು? ಯಾವ ಕಡೆಯಿಂದ ನೀರು ಬರ್ತಾ ಇದೆ? ಪ್ರಮುಖವಾಗಿ ಈ ರಾಜಕಾಲುವೆಗಳು ಮತ್ತೆ ನೀರುಗಾಲುವೆಗಳು ಅಂತ ಏನಿದೆ ಅಲ್ಲಿ ಸರಿಯಾಗಿರುವಂತಹ ಹೂಳೆತ್ತುವಂತಹ ಕಾರ್ಯಗಳ ಆಗ್ಲಿಲ್ಲ ಒಂದು. ಮತ್ತೊಂದು ರಾಜಕಾಲುವೆಗಳನ್ನ ಒತ್ತುವರಿ ಮಾಡ್ಕೊಳ್ಳೋದು ಅಥವಾ ಬ್ಲಾಕ್ ಮಾಡ್ಕೊಳ್ಳುವಂತಹ ಸಾಕಷ್ಟು ಪ್ರಕರಣಗಳು ಕೂಡ ಇದ್ದಾವೆ. ಸೊ ಹಾಗಾಗಿ ಎಲ್ಲೆಲ್ಲಿ ಆ ನೀರು ಫ್ಲೋ ಆಗಬೇಕು ಅಲ್ಲಿ ಆಗ್ತಾ ಇಲ್ಲ. ಅನಿವಾರ್ಯವಾಗಿ ಎಲ್ಲಿ ಬ್ಲಾಕೇಜ್ ಆಗುತ್ತೆ ಅದರ ಅಕ್ಕಪಕ್ಕದ ಯಾವ ಕಟ್ಟಡಗಳಿದ್ದಾವೆ, ಯಾವ ಮನೆಗಳಿದ್ದಾವೆ ಅಲ್ಲಿಗೆ ಸಹಜವಾಗಿ ನೀರು ನುಗ್ಗುತ್ತೆ. ಸೊ ಇದು ಇಂದಿನದ್ದು ಸಮಸ್ಯೆ ಅಲ್ಲ, ಸುಮಾರು ವರ್ಷಗಳಿಂದ ಕೂಡ ಇಂಥದ್ದೇ ಸಮಸ್ಯೆಗಳಿದೆ. ಆಯಾ ಸರಿ ಮಾಡುವಂತಹ ಕೆಲಸವನ್ನ ಮಾಡ್ಬೇಕು, ಆದ್ರೆ ಯಾರು ಕೂಡ ಮಾಡ್ತಾ ಇಲ್ಲ. ಪ್ರಮುಖವಾಗಿ ಪ್ರತಿ ಬಾರಿ ಕೂಡ ಬೆಂಗಳೂರಲ್ಲಿ ಪ್ರವಾಹದ ಸ್ಥಿತಿ ನಿರ್ಮಾಣ ಆಗ್ಲಿಕ್ಕೆ ಇದೇ ಕಾರಣ. ಯಾವ್ದೋ ಒಂದು ಮನೆ ಅಥವಾ ಕಟ್ಟಡಗಳ ಪಕ್ಕದಲ್ಲಿ ರಾಜಕಾಲುವೆ ಇದ್ರೆ ಅದನ್ನ ಬ್ಲಾಕ್ ಮಾಡೋದು, ಮತ್ತೊಂದು ಬೇರೆ ಕಡೆ ಡೈವರ್ಟ್ ಮಾಡ್ಲಿಕ್ಕೆ ನೋಡೋದು. ಸೊ ಅಲ್ಲಿ ನೀರು ಅಲ್ಲಿಗೆ ಬಂದು ಓವರ್ ಸ್ಟಾಕ್ ಆಗುತ್ತೆ. ಅನಿವಾರ್ಯವಾಗಿ ಪಕ್ಕದ ಕಟ್ಟಡಗಳಿಗೆ, ಬಿಲ್ಡಿಂಗ್ ಗಳಿಗೆ ಎಲ್ಲವೂ ಕೂಡ ಹೋಗುವಂತದ್ದು ಕೂಡ ಆಗುತ್ತೆ. ಇಲ್ಲಿ ಆಗಿರುವಂತದ್ದು ಕೂಡ ಅದೇ. ಅಕ್ಕಪಕ್ಕದ ನೀರುಗಾಲುವೆಗಳು ಮತ್ತೆ ರಾಜಗಾಲುವೆಯ ನೀರು ಕೂಡ ಈ ಒಂದು ಆಶ್ರಮಕ್ಕೆ ನುಗ್ಗಿರುವಂತಹ ಪರಿಣಾಮವಾಗಿ ಈ ರೀತಿಯ ಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಈಗ ಬಿಬಿಎಂಪಿಯ ಮುಖ್ಯ ಆಯುಕ್ತರು ಬದಲಾಗಿದ್ದಾರೆ, ಮಹೇಶ್ವರ ಅವರು ಬಂದಿದ್ದಾರೆ. ಈಗ
ಕಮಿಷನರ್ ಮಹೇಶ್ವರ್ ರಾವ್ ಅವರು ಏನು ಕ್ರಮಗಳನ್ನ ತೆಗೆದುಕೊಳ್ತಾರೆ ಅನ್ನುವಂಥದ್ದನ್ನ ಕೂಡ ನೋಡ್ಬೇಕು ಅರುಣ್. ಓಕೆ ಪ್ರಕಾಶ್, ಬಟ್ ಈಗ ಮಕ್ಕಳಷ್ಟೇ ಇದ್ದಿದ್ದ ಅಲ್ಲಿ ಮತ್ತಿನ್ಯಾರಾದ್ರೂ ಇದ್ರ ಅನಾಥಾಶ್ರಮದಲ್ಲಿ ಏನು ಅಂತ? ಮಕ್ಕಳು ಪ್ರಮುಖವಾಗಿ ಮಕ್ಕಳಲ್ಲಿ 40ಕ್ಕೂ ಹೆಚ್ಚು ಮಕ್ಕಳು ಇದ್ರು ಅನ್ನುವಂಥದ್ದು. ಜೊತೆಗೆ ಅಲ್ಲಿ ಕೆಲಸ ಮಾಡ್ತಿದ್ದಂತಹ ಒಂದಿಷ್ಟು 6 ರಿಂದ 8 ಜನ ಸಿಬ್ಬಂದಿಗಳಿದ್ರು. ಏಕಾಏಕಿಯಾಗಿ ರಾತ್ರಿ ಓವರ್ ಫ್ಲೋ ಆಗಿ ನೀರು ಅಲ್ಲಿ ತುಂಬಿಕೊಂಡಿತ್ತು. ಮಕ್ಕಳೆಲ್ಲರೂ ಕೂಡ ಬೇರೆ ಬೇರೆ ರೂಮ್ಗಳಲ್ಲಿ ಮಲಗಿದ್ರು. ನೀರು ಯಾವ್ದು ಕೂಡ ಬಂದಿರ್ಲಿಲ್ಲ ಆ ಸಂದರ್ಭದಲ್ಲಿ. ಯಾವಾಗ ನೀರು ಹಂತ ಹಂತವಾಗಿ ಆಶ್ರಮದ ಒಳಭಾಗಕ್ಕೆ ನುಗ್ಗೋದಕ್ಕೆ ಶುರುವಾಯಿತು, ಅವಾಗ ಆತಂಕ ಆಯ್ತು. ಅಲ್ಲಿದ್ದಂತಹ ಸಿಬ್ಬಂದಿಗಳಿಗೆ ಗಾಬರಿ ಆಯ್ತು. ಸೊ ನೋಡುತ್ತಿದ್ದಂತೆ ಸೊಂಟದ ಮಟ್ಟಕ್ಕೆ ನೀರು ಆವರಿಸ್ಕೊಳ್ತು. ಅಷ್ಟರ ಒಳಗಾಗಿ ಅಲ್ಲಿದ್ದಂತಹ ಮಕ್ಕಳನ್ನ ಸುರಕ್ಷಿತ ಬಿಲ್ಡಿಂಗ್ಗಳಿಗೆ, ಅಕ್ಕಪಕ್ಕದ ಮನೆಗಳಿಗೆ ಅಲ್ಲಿಗೆ ಕಳಿಸ್ಕೊಡುವಂತಹ ವ್ಯವಸ್ಥೆಗಳಾದವು. ಸೊ ಅಲ್ಲಿನ ಸಿಬ್ಬಂದಿಗಳು ಏನಾದ್ರೂ ಎಚ್ಚರ ಆಗಿರ್ಲಿಲ್ಲ ಅಂತ ಹೇಳಿದ್ರೆ ಏಕಾಏಕಿಯಾಗಿ ನೀರು ನುಗ್ಗಿದಂತಹ ಪರಿಣಾಮವಾಗಿ ಒಂದಿಷ್ಟು ಸಮಸ್ಯೆಗಳು ಕೂಡ ಆಗ್ತಾ ಇದ್ವು. ಸೊ ಹಾಗಾಗಿ ನೀರು ಅಲ್ಲಿ ಬರ್ತಾ ಇದ್ದ ಹಾಗೆ ಸಿಬ್ಬಂದಿಗಳು ಎಚ್ಚರಗೊಂಡ್ರು. ಕೂಡಲೇ ಅಲ್ಲಿದ್ದಂತಹ ಮಕ್ಕಳನ್ನ ಶಿಫ್ಟ್ ಕೂಡ ಮಾಡಿದ್ರು. ಸೊ ಆದ್ರೆ ಈ ರೀತಿಯ ಸಮಸ್ಯೆಗಳು ಈ ಹಿಂದೆ ಕೂಡ ಅದೇ ಆಶ್ರಮಕ್ಕೆ ಬಂದಿತ್ತು. ಅಂದ್ರೆ ಅಕ್ಕಪಕ್ಕದ ಚರಂಡಿಗಳಿಂದ ನೀರು ಬರ್ತಾ ಇತ್ತು. ಅದಾದ ಬಳಿಕ ಮತ್ತೆ ತೆರವು ಕಾರ್ಯಾಚರಣೆ ಅದೆಲ್ಲ ಕೂಡ ಆಗ್ತಾ ಇತ್ತು. ಮತ್ತೆ ಆಸ್ ಇಟ್ ಇಸ್ ಮತ್ತೆ ಇವತ್ತು ಕೂಡ ಅಂದ್ರೆ ಈ ಬಾರಿ ಕೂಡ ಅಂತದ್ದೇ ಸ್ಥಿತಿ ನಿರ್ಮಾಣ ಆಗಿದೆ. ಆದ್ರೆ ಪಾಲಿಕೆಯ ಅಧಿಕಾರಿಗಳು ಈ ರೀತಿಯ ಸಮಸ್ಯೆಗಳು ಪುನರಾವರ್ತನೆ ಆಗದೆ ಇರೋದಕ್ಕೆ ಏನು ಕ್ರಮಗಳನ್ನ ತೆಗೆದುಕೊಳ್ಬೇಕೋ ಅದು ತೆಗೆದುಕೊಳ್ತಾ ಇಲ್ಲ. ಅದೇ ಕಾರಣಕ್ಕಾಗಿ ಬೆಂಗಳೂರಲ್ಲಿ ಪ್ರವಾಹದ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಓಕೆ ಪ್ರಕಾಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ನೋಡು, ಇವಾಗ ನಗ್ಬೇಕಷ್ಟೇ, ಇನ್ನೇನಿಲ್ಲ. ಅಳೋದು ನನ್ಗೇನು ಗೊತ್ತಾಗ್ತಾ ಇಲ್ಲ ರೋಜ. ಲಾಸ್ಟ್ ಮೂಮೆಂಟ್ ಅಲ್ಲಿ ಏನಕ್ಕೆ ಬೀಳಿಸ್ತಿದ್ದು? ಹೌದು, ನೋಡು, ಅಲ್ಲ ನಿನ್ ಗೋಡ ಹೊಡೆಯಕ್ಕೆ ಹೇಳು, ನೀನ್ ಯಾಕೆ ನಿಂತಿದೆ? ಇಡೀ ಸಂಪೂರ್ಣವಾಗಿ ಆವರಿಸಿಕೊಂಡಿದೆ. ಅವರ ಎದೆ ಮಟ್ಟದವರೆಗೂ ಕೂಡ ನೀರು ಬಂದಿದೆ ಅಂತಂದರೆ ಜಸ್ಟ್ ಯೋಚನೆ ಮಾಡಿ ಹೇಗಿರುತ್ತೆ ನಿಮ್ಮ ಪರಿಸ್ಥಿತಿಗಳು ಆ ಸಂದರ್ಭಗಳಲ್ಲಿ ಅಂತೇಳಿ. ಮನೇಲೆಲ್ಲ ಆ ಥರ ಕೂಡಿಟ್ಟಾಗ, ಆಶ್ರಮಗಳಲ್ಲೆಲ್ಲ ಈ ಥರ ಇದ್ದಾಗ ಏಕಾಏಕಿ ಹೆಂಗೆ ನೀರು ನುಗ್ಗಿ ಬಂದುಬಿಟ್ರೆ ಹೆಂಗಲ್ಲಿ ಯಾವ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡ್ಕೊಳ್ಳೋದು ಏನು ಅಂತ ಹೇಳಿ ಭಾಳ ಕಷ್ಟ ರೀ. ಆಮೇಲೆ ಕರೆಂಟ್ ಏನಾದ್ರು ಶಾಕ್ಗೆ ಕೊಡಿದ್ರೆ ನೀರೊಳಗೆ ಹೆಂಗೆ ಆಗುತ್ತೆ ಪರಿಸ್ಥಿತಿ? ಪವರ್ ಇದೆಯಾ? ಬೆಳಕೆಲ್ಲ ನೋಡಿದ್ರೆ ಪವರ್ ಇದ್ದಂಗೆ ಕಾಣಿಸುತ್ತೆ. ಹೆಚ್ಚು ಕಡಿಮೆ ಆದರೆ ಹೆಂಗ್ರಿ?